ಹಲೋ ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೇನೆ ದೇರಳಕಟ್ಟೆಯಲ್ಲಿ ಒಂದು ಸುಸಜ್ಜಿತವಾದಂತಹ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಒಂದು ಓಪನ್ ಆಗಿದೆ. ಇದು ಮುಂಚೆನೇ ತುಂಬ ವರ್ಷದಕ್ಕಿಂತ ಮುಂಚೆ ಸಣ್ಣ ಒಂದು ರೆಸ್ಟೋರೆಂಟ್ ಇತ್ತು. ಅದನ್ನು ಈಗ ರೀಇನೋವೇಷನ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಒಳ್ಳೆ ಕುಕ್ಕೆಲ್ಲ ಬಂದಿದ್ದಾರೆ. ಒಳ್ಳೆ ಫುಡ್ ಅಂತ ನಂದು ಫ್ರೆಂಡ್ ಒಬ್ಬಳು ಹೇಳಿದ್ಲು, ಫುಡ್ಡೆಲ್ಲ ಚೆನ್ನಾಗಿದೆ ಅಂತ. ಸೊ ನಾನೊಮ್ಮೆ ಟ್ರೈ ಮಾಡಿ ಹೋಗುವ ಅಂತೇಳಿ ಇವತ್ತು ಈವ್ನಿಂಗ್ 6 o'clock ಬಂದಿದ್ದೇನೆ. ಆ್ಯಸ್ ಯೂಶ್ವಲ್ ಮೆನುವಲ್ಲಿ ಎಲ್ಲ ರೆಸ್ಟೋರೆಂಟಲ್ಲಿ ನಾನ್ ವೆಜ್ ಇಲ್ಲ, ವೆಜ್ ಮಾತ್ರ ಪ್ಯೂರ್ ವೆಜ್ ಇರುವಂತಹ ರೆಸ್ಟೋರೆಂಟಲ್ಲಿ ಯಾವ ಮೆನುವಲ್ಲಿರುವ ವಸ್ತುಗಳೆಲ್ಲ ಇದೆಯೋ ಅದೆಲ್ಲ ಕೂಡ ಇಲ್ಲಿ ಇತ್ತು. ನಾನು ಕೂಡ ಎಲ್ಲವನ್ನು ನೋಡಿದೆ, ಯಾವುದೆಲ್ಲ ಬೇಕಂತ ನೋಡುವಾಗ ನನಗೆ ಇಷ್ಟ ಅಂದರೆ ನನ್ನ ಅಕ್ಕನಿಗೆ ಗೀ ರೋಸ್ಟ್ ಮಸಾಲ ದೋಸೆ ಅಂತ, ಅಂದರೆ ಅದು ಗೀ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಸಾಲ ದೋಸೆ ಟೈಪಲ್ಲಿ ರೋಸ್ಟ್ ಮಾಡಿ ಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನೊಂದು ಆರ್ಡ್ರ್ ಮಾಡಿದ್ದೇವೆ. ಅದು ಬಂದ ನಂತರ ಹೇಗೆ ಇತ್ತು ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡಬೇಕಂತಿದ್ದೇನೆ. ಫಸ್ಟಿಗೆ ನಾನು ಆರ್ಡ್ರ್ ಮಾಡಿದ್ದು ಗೀ ರೋಸ್ಟ್ ಮಸಾಲ ದೋಸೆ, ಆಮೇಲೆ ಪನ್ನೀರ್ ಮಂಚೂರಿ, ಆಮೇಲೆ ಗೋಬಿ ಮಂಚೂರಿ, ಪರಂದು ಪೋಡಿ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಈಗ ಫಸ್ಟಿಗೆ ನಮ್ಮದು ಗೀ ಮಸಾಲ ದೋಸೆ ಬಂದಿದೆ. ಓ ಮೈ ಗಾಡ್, ಇದರದ್ದು ಟೇಸ್ಟ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಇದ್ದಂತ ನನ್ನ ಅಕ್ಕ ಹೇಳ್ತಾ ಇದ್ದಾಳೆ. ರಿಯಲಿ ಯಮ್ಮಿ ಅಂತೆ. ತುಂಬ ತೆಳುವಾಗಿ ತುಪ್ಪ ಎಲ್ಲ ಜಾಸ್ತಿ ಹಾಕಿ, ಆಗ ನನ್ನ ಅಮ್ಮನಿಗೆ ಕೂಡ ಸ್ವಲ್ಪ ಟೇಸ್ಟ್ ನೋಡುವಾಗ ಅವರಿಗೆ ಕೂಡ ನನಗೆ ಕೂಡ ಬೇಕು ಅಂತ ಆಸೆ ಆಯ್ತಂತೆ. ಸೊ ಅಕ್ಕ ಹೇಳಿದ್ಲು, ನಾನು ಇದನ್ನು ತಿಂತೇನೆ, ನೀನು ಇನ್ನೊಂದು ಆರ್ಡ್ರ್ ಮಾಡಂತೇಳಿ ಅಮ್ಮನಿಗೆ ಎಗೇನ್ ಒಂದು ತುಪ್ಪ ದೋಸೆ ವಿತ್ ಮಸಾಲ ದೋಸೆ ಅಂತ ನೀವು ಕೇಳಬೇಕಾದ್ರೆ ಅಲ್ಲಿ ತುಪ್ಪ ಮಸಾಲ ದೋಸೆ ಅಂತ ಕೇಳಿದರೆ ಸಾಕು. ತುಪ್ಪ ಎಲ್ಲ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿತ್ತಂತೆ. ನಾನು ಟ್ರೈ ಮಾಡಲಿಲ್ಲ, ನಾನು ಡಯಟಲ್ಲಿದ್ದೆ. ಸೊ ನಾನು ಅಕ್ಕಿ, ಗೋದಂಬ ಇಂತಹ ಧಾನ್ಯಗಳನ್ನೆಲ್ಲ ತಿನ್ನುವ ಹಾಗೆ ಇಲ್ಲ ಇವತ್ತು. ಹಾಗೆ ನಾನು ಮಾತ್ರ ಎಂತ ಮಾಡಿದೆ ಅಂದರೆ ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿದ್ದೆ. ಅವರಿಗೆಲ್ಲ ಪನ್ನೀರ್ ಮಂಚೂರಿ ಕೂಡ ಆರ್ಡ್ರ್ ಮಾಡಿದ್ದು. ಸೊ ಗೀ ಮಸಾಲ ದೋಸೆ 10 out of 10, ಆಮೇಲೆ ಪನ್ನೀರ್ ಮಂಚೂರಿ 10 out of 10, ಆಮೇಲೆ ಗೋಬಿ ಮಂಚೂರಿ ಕೂಡ ಹಾಗೆ 10 out of 10. ಟೇಸ್ಟ್ ಪೌಡ್ರ್ ಏನೂ ಹಾಕಲಿಲ್ಲ, ಸ್ವಲ್ಪ ಕಲರ್ ಹಾಕಿದ್ದಾರೆ ಅಷ್ಟೇ ಬಿಟ್ಟು ಇದಕ್ಕೆ ಟೇಸ್ಟ್ ಪೌಡರ್ ಯಾವುದು ಕೂಡ ಇದಕ್ಕೆ ಆ್ಯಡ್ ಮಾಡಲಿಲ್ಲ. ನಮಗೆ ಟೇಸ್ಟ್ ಮಾಡುವಾಗಲೇ ಗೊತ್ತಾಗುತ್ತೆ. ತುಂಬ ಕ್ಲೀನಾಗಿದೆ, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಡೆಲಿವರಿ ಮಾಡುವ ಬಾಯ್ ಅಂತೂ ತುಂಬ ಪೊಲೈಟಾಗಿ ನಮ್ಮೊಂದಿಗೆ ಬಿಹೇವ್ ಮಾಡ್ತಾನೆ, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ಒಂದು ನಮ್ಮ ಹೋಮ್ ಫೀಲ್ ನಮಗೆ ಆಗುತ್ತೆ. ಅಷ್ಟೊಂದು ಒಳ್ಳೆ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಪ್ರೈವೇಸಿ ಉಂಟು, ನಮಗೆ ಲೇಡೀಸ್ಗೆಲ್ಲ ಸೆಪರೇಟಾಗಿ ಕೂತ್ಕೊಳ್ಳಿಕ್ಕೆ ಪ್ರೈವೇಸಿ ಕೂಡ ಉಂಟು. ಆಮೇಲೆ ನಾವು ಲಾಸ್ಟಿಗೆ ಪರಂದು ಪೋಡಿ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂತು. ಆಮೇಲೆ ಫೈನಲ್ ಆಗಿ ನನ್ನ ಅಕ್ಕನಿಗೆ